ನಮಸ್ಕಾರ. ಕರ್ನಾಟಕದ ಹೆಮ್ಮೆಯ ರೈತ ಬಾಂಧವರೇ, ಈ ಮಣ್ಣು ನಮಗೆ ಕೇವಲ ಆಸ್ತಿಯಲ್ಲ, ಇದು ನಮ್ಮ ಜೀವದ ಆಧಾರ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಆದರೆ ಇವತ್ತು ನಮ್ಮ ಹೊಲಗಳ ಕಡೆ ಕಣ್ಣು ಹಾಯಿಸಿ ನೋಡಿ. ಹಸಿರಾಗಿ ಕಾಣುವ ಗದ್ದೆಗಳ ಹಿಂದೆ ವಿಷದ ದುರ್ವಾಸನೆ ಹೊಡೆಯುತ್ತಿದೆ. ಹೆಚ್ಚು ಇಳುವರಿ ಪಡೆಯಬೇಕೆಂಬ ಹಪಾಹಪಿಗೆ ಬಿದ್ದು ನಾವು ಭೂಮಿ ತಾಯಿಯ ಒಡಲಿಗೆ ರಾಸಾಯನಿಕಗಳ ಆಸಿಡ್ ಸುರಿಯುತ್ತಿದ್ದೇವೆ. ಸಾಲದ ಸುಳಿ, ಪ್ರತಿ ವರ್ಷ ಹೆಚ್ಚಾಗುವ ಗೊಬ್ಬರದ ಬೆಲೆ, ಹೊಸ ಹೊಸ ರೋಗಗಳು. ಕೃಷಿ ಇವತ್ತು ಹಬ್ಬವಾಗಿ ಉಳಿದಿಲ್ಲ, ಅದೊಂದು ಜೂಜಾಟವಾಗಿದೆ. ಆದರೆ ಇವತ್ತಿಗೆ ಸರಿಯಾಗಿ ಕೆಲವು ದಶಕಗಳ ಹಿಂದೆ ಜಪಾನಿನ ಮಸನೋಬು ಫುಕುವೋಕಾ ಎಂಬ ಒಬ್ಬ ಕೃಷಿಕ ಈ ಇಡೀ ಜಗತ್ತಿನ ಕಣ್ಣು ತೆರೆಸುವ ಒಂದು ಸತ್ಯವನ್ನು ಕಂಡುಕೊಂಡರು. ಅವರು ಬರೆದ ಒಂದು ಹುಲ್ಲಿನ ಕ್ರಾಂತಿ ಬರೀ ಪುಸ್ತಕವಲ್ಲ, ಅದು ಕಳೆದು ಹೋದ ಮನುಷ್ಯನಿಗೆ ಪ್ರಕೃತಿ ತೋರಿದ ದಾರಿದೀಪ. ಆ ಜಪಾನಿನ ಜ್ಞಾನವನ್ನು ನಮ್ಮ ಕರ್ನಾಟಕದ ಮಣ್ಣಿನ ಸೊಗಡಿಗೆ ಒಗ್ಗಿಸಿ ನಮ್ಮ ರೈತರ ಬದುಕನ್ನು ಬದಲಿಸಲು ನಾವು ಹೊರಟಿದ್ದೇವೆ. ಇದು ನೇಗಿಲು ಇಲ್ಲದ, ವಿಷವಿಲ್ಲದ, ಆದರೆ ಬಂಗಾರದಂತಹ ಬೆಳೆ ನೀಡುವ ಋಷಿ ಕೃಷಿಯ ಮಹಾಪಯಣ. ಬನ್ನಿ, ಜೊತೆಯಾಗಿ ಸಾಗೋಣ. ಫುಕುವೋಕಾ ಅವರು ಹುಟ್ಟುತ್ತಲೇ ಹಳ್ಳಿಯ ಮುಗ್ಧ ರೈತನಾಗಿರಲಿಲ್ಲ. ಅವರು ಒಬ್ಬ ಪ್ರತಿಭಾವಂತ ಸಸ್ಯವಿಜ್ಞಾನಿ, ಅಂದರೆ ಮೈಕ್ರೋಬಯಾಲಜಿಸ್ಟ್ ಆಗಿದ್ದರು. ಯೋಕೋಹಾಮಾ ಬಂದರಿಗೆ ಬರುವ ಆಮದು ರಫ್ತು ಗಿಡಗಳ ರೋಗಗಳನ್ನು ಪತ್ತೆ ಹಚ್ಚುವುದೇ ಅವರ ಕೆಲಸವಾಗಿತ್ತು. ದಿನವಿಡೀ ಮೈಕ್ರೋಸ್ಕೋಪ್ನ ಕನ್ನಡಿಯ ಮೂಲಕ ಪ್ರಕೃತಿಯನ್ನು ತುಂಡು ತುಂಡಾಗಿ ನೋಡುವುದು ಅವರ ಅಭ್ಯಾಸವಾಗಿತ್ತು. ಅಂದು ಅವರಿಗೆ ವಿಜ್ಞಾನದ ಮೇಲೆ ಅತಿಯಾದ ನಂಬಿಕೆಯಿತ್ತು. ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಪ್ರಕೃತಿಯನ್ನು ನಿಯಂತ್ರಿಸಬಹುದು, ಹತೋಟಿಗೆ ತರಬಹುದು ಎಂದು ಅವರು ನಂಬಿದ್ದರು. ಆದರೆ ಅಂದು ಅವರಿಗೆ ಒಂದು ಸತ್ಯ ಗೊತ್ತಿರಲಿಲ್ಲ. ವಿಜ್ಞಾನವು ಪ್ರಕೃತಿಯನ್ನು ಕೇವಲ ಭಾಗಗಳಾಗಿ ಅಧ್ಯಯನ ಮಾಡಬಲ್ಲದೇ ಹೊರತು ಅದರ ಒಟ್ಟಾರೆ ಜೀವಂತಿಕೆಯನ್ನು ಅರ್ಥಮಾಡಿಕೊಳ್ಳಲಾರದು. ಇವತ್ತು ನಮ್ಮ ಕೃಷಿ ವಿಜ್ಞಾನವು ಇದನ್ನೇ ಮಾಡುತ್ತಿದೆ. ಗಿಡಕ್ಕೆ ಒಂದು ರೋಗ ಬಂದರೆ ತಕ್ಷಣ ಒಂದು ಕೆಮಿಕಲ್ ರೆಡಿ ಮಾಡುತ್ತದೆ. ಆದರೆ ಆ ರೋಗ ಬರಲು ಕಾರಣವಾದ ಮಣ್ಣಿನ ಸತ್ತ ಜೀವಕೋಶಗಳ ಬಗ್ಗೆ ಯಾರೂ ಯೋಚಿಸುತ್ತಿಲ್ಲ. ನಾವು ಪ್ರಕೃತಿಯನ್ನು ಗೆದಲು ಹೊರಟು ನಮ್ಮನ್ನೇ ನಾವು ಸೋಲಿಸಿಕೊಳ್ಳುತ್ತಿದ್ದೇವೆ. ಆದರೆ ಪ್ರಕೃತಿ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ಕೇವಲ 25ನೇ ವಯಸ್ಸಿನಲ್ಲಿ ಫುಕುವೋಕಾ ಅವರಿಗೆ ತೀವ್ರವಾದ ನ್ಯುಮೋನಿಯಾ ರೋಗ ಬಾಧಿಸಿತು. ಸಾವು ಕಣ್ಣೆದುರೇ ಬಂದು ನಿಂತಾಗ ಅವರು ಕಟ್ಟಿಕೊಂಡಿದ್ದ ವಿಜ್ಞಾನದ ಕೋಟೆ ಧೂಳೀಪಟವಾಯಿತು. ಬದುಕಿ ಆಸ್ಪತ್ರೆಯಿಂದ ಹೊರಬಂದಾಗ ಜಗತ್ತೆಲ್ಲ ಶೂನ್ಯವಾಗಿ ಕಂಡಿತು. ಮೇ 15ರ ಆ ಒಂದು ಮುಂಜಾನೆ ಇಡೀ ಇತಿಹಾಸವನ್ನೇ ಬದಲಾಯಿಸುವ ಆ ಕ್ಷಣ ಬಂದಿತು. ಬೆಟ್ಟದ ದಾರಿಯಲ್ಲಿ ಹೋಗುತ್ತಿದ್ದಾಗ ಮುಂಜಾನೆಯ ನೀರವತೆಯನ್ನು ಸೀಳಿಕೊಂಡು ಒಂದು ಹಕ್ಕಿ ಕಿರುಚಿತು. ಆ ಕ್ಷಣ ಫುಕುವೋಕಾ ಅವರ ತಲೆಯಲ್ಲಿದ್ದ ವೈಜ್ಞಾನಿಕ ಗೊಂದಲಗಳೆಲ್ಲ ಕರಗಿ ಹೋದವು. ಅವರಿಗೆ ಅರ್ಥವಾಯಿತು, ಪ್ರಕೃತಿ ತಾನಾಗಿಯೇ ಪರಿಪೂರ್ಣವಾಗಿದೆ. ಅದಕ್ಕೆ ಮನುಷ್ಯನ ಬುದ್ಧಿವಂತಿಕೆಯ ಅಗತ್ಯವಿಲ್ಲ. ಮನುಷ್ಯ ಏನನ್ನೂ ತಿಳಿಯದಿದ್ದರೂ ಪ್ರಕೃತಿ ತನ್ನ ಕೆಲಸವನ್ನು ತಾನು ಮಾಡುತ್ತದೆ. ಮರುದಿನವೇ ಅವರು ತಮ್ಮ ವಿಜ್ಞಾನಿ ಹುದ್ದೆಗೆ, ಬಿಳಿ ಕೋಟಿಗೆ ರಾಜೀನಾಮೆ ನೀಡಿ ಕೃಷಿಯೆಡೆಗೆ ಹೆಜ್ಜೆ ಇಟ್ಟರು. ಇಡೀ ಜಗತ್ತು ಇವರನ್ನು ಹುಚ್ಚ ಎಂದಿತು, ಆದರೆ ಅವರು ಸತ್ಯದ ದರ್ಶನ ಪಡೆದಿದ್ದರು. ಹಳ್ಳಿಗೆ ಮರಳಿದ ತಕ್ಷಣವೇ ಯಶಸ್ಸು ಸಿಗಲಿಲ್ಲ. ಫುಕುವೋಕಾ ಅವರು ತೋಟವನ್ನು ಹಾಗೆಯೇ ಬಿಟ್ಟರು, ಏನೂ ಮಾಡಲಿಲ್ಲ. ಪರಿಣಾಮ, ಅವರ ತಂದೆ 30 ವರ್ಷಗಳಿಂದ ಕಷ್ಟಪಟ್ಟು ಸಾಕಿದ್ದ 100 ಕಿತ್ತಳೆ ಮರಗಳು ರೋಗ ಹಿಡಿದು ಸತ್ತು ಹೋದವು. ಇಲ್ಲಿ ಫುಕುವೋಕಾ ಅವರಿಗೆ ದೊಡ್ಡ ಪಾಠ ಸಿಕ್ಕಿತು. ಪ್ರಕೃತಿಯನ್ನು ಹಾಗೆಯೇ ಬಿಡುವುದು ಎಂದರೆ ಕೃಷಿಯನ್ನು ನಿರ್ಲಕ್ಷಿಸುವುದಲ್ಲ. ಮನುಷ್ಯ ಈಗಾಗಲೇ ಪ್ರಕೃತಿಯನ್ನು ಅತಿಯಾಗಿ ಕೆಡಿಸಿದ್ದಾನೆ. ಆ ತಪ್ಪುಗಳನ್ನು ಸರಿಪಡಿಸಲು ಪ್ರಕೃತಿಗೆ ಸಮಯ ಬೇಕು. ಅಲ್ಲಿಂದ ಮುಂದೆ 30 ವರ್ಷಗಳ ಕಾಲ ಫುಕುವೋಕಾ ಅವರು ಜಗತ್ತಿನ ಕೃಷಿ ಪದ್ಧತಿಗೆ ಉಲ್ಟಾ ನಿಂತರು. ಅವರ ಪ್ರಶ್ನೆ, ನಾನು ಇನ್ನೂ ಯಾವ ಗೊಬ್ಬರ ಹಾಕಲಿ ಎಂದಾಗಿರಲಿಲ್ಲ. ಬದಲಾಗಿ, ನಾನು ಈ ಕೆಲಸವನ್ನು ಮಾಡದಿದ್ದರೆ ಏನಾಗುತ್ತದೆ, ವಾಟ್ ಇಫ್ ಐ ಡೋಂಟ್ ಡೂ ದಿಸ್ ಎಂದಾಗಿತ್ತು. ನೇಗಿಲು ಹೊಡೆಯದಿದ್ದರೆ ಏನಾಗುತ್ತೆ, ಕೆಮಿಕಲ್ ಹಾಕದಿದ್ದರೆ ಏನಾಗುತ್ತೆ? ಈ ಆಲೋಚನೆಯೇ ಡೂ ನಥಿಂಗ್ ಫಾರ್ಮಿಂಗ್ ಅಥವಾ ಸಹಜ ಕೃಷಿಯ ಜನ್ಮಕ್ಕೆ ಕಾರಣವಾಯಿತು. ಜಗತ್ತಿನ ಯಾವೊಬ್ಬ ವಿಜ್ಞಾನಿಯೂ ಊಹಿಸದ ಪವಾಡ ಅಲ್ಲಿ ನಡೆದಿತ್ತು. ಫುಕುವೋಕಾ ಅವರು ಗದ್ದೆಯನ್ನು ಉಳದೆ, ಗೊಬ್ಬರ ಸುರಿಯದೆ, ಕೀಟನಾಶಕ ಹೊಡೆಯದೆ ಕೇವಲ 1/4 ಎಕರೆಗೆ 1300 ಪೌಂಡ್ ಭತ್ತವನ್ನು ಬೆಳೆದು ತೋರಿಸಿದರು.
ಇದು ಇಡೀ ಜಪಾನ್ ದೇಶದ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಬೆಳೆದ ಗರಿಷ್ಠ ಇಳುವರಿಗೆ ಸಮನಾಗಿತ್ತು. ವರ್ಷ ಕಳೆದಂತೆ ಅವರ ಹೊಲದ ಮಣ್ಣು ಹೆಚ್ಚು ಹೆಚ್ಚು ಫಲವತ್ತಾಗುತ್ತಾ ಹೋಯಿತು. ರೈತ ಬಾಂಧವರೇ, ಇದು ಕೇವಲ ಜಪಾನಿನ ಕಥೆಯಲ್ಲ. ನಮ್ಮ ಕರ್ನಾಟಕದ ಬಯಲು ಸೀಮೆ ಹಾಗೂ ಮಲೆನಾಡಿನ ಹೊಲಗಳಲ್ಲಿಯೂ ಇದು ಸಾಧ್ಯವಿದೆ. ಈ ಸರಣಿಯ ಮುಂದಿನ ಭಾಗಗಳಲ್ಲಿ ನಾವು ನೇಗಿಲು ಮುಟ್ಟದೆ ಭತ್ತ ಬೆಳೆಯುವುದು ಹೇಗೆ, ಕಳೆಗಳನ್ನು ಶತ್ರು ಅಂದುಕೊಳ್ಳದೆ ಗೆಳೆಯರನ್ನಾಗಿ ಮಾಡುವುದು ಹೇಗೆ ಮತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಕೃಷಿತಂತ್ರವಾದ ಮಣ್ಣಿನ ಬೀಜದ ಉಂಡೆಗಳ ಸೀಡ್ ಬಾಲ್ಸ್ ರಹಸ್ಯವೇನು ಎಂಬುದನ್ನು ಕಲಿಯಲಿದ್ದೇವೆ. ನೆನಪಿಡಿ, ಕ್ರಾಂತಿ ಎಂದರೆ ದೊಡ್ಡ ಯಂತ್ರಗಳಲ್ಲ, ಅದು ನಿಮ್ಮ ಕಣ್ಣೆದುರಿರುವ ಒಂದು ಸಣ್ಣ ಹುಲ್ಲಿನ ಕಡ್ಡಿಯಲ್ಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.